ಶಿವನನ್ನು ಕೊಂಡು ಮತ್ತೆ ಕೈಲಾಸಕ್ಕೆ ಓಡಿದ. ಧರ್ಮದ ದ್ರಾಕ್ಷಾರಣ್ಯ ತನ್ನ ಮಸ್ತಕಕ್ಕೆ ನೀಡಿದ. ಸಮಾಚಾರ ತಿಳಿಸಿದ. ತನ್ನ ಅಪ್ಪ ಮಾಡುವ ಯಜ್ಞಕುಂಡಕ್ಕೆ ಕಳುಹಿಸಬೇಕೆಂದು ಹೇಳಿದಳು. ಶಿವನಿಂದ ಅಪ್ಪಣೆ ದೊರೆಯಲಿಲ್ಲ. ಅಂತಾಗ ಗೌರಿ ದೇವಿಯು ಕಷ್ಟ ಮಾಡಿ ಶಿವನಿಂದ ಅಪ್ಪಣೆ ಪಡೆದುಕೊಂಡು ಭೂಲೋಕಕ್ಕೆ ಬಂದಿಳಿದಳು. ಆಗ ದಕ್ಷನು ನನ್ನ ಮಗಳೆಂದು ಕರೆಯಲಿಲ್ಲ, ಸತ್ಯವಾರೆಂದು ಕರೆಯಲಿಲ್ಲ, ಅವಳೆಂದು ಮಣಿಸಲಿಲ್ಲ, ವ್ಯಕ್ತಿ ಸಹ ನೋಡಲಿಲ್ಲ. ಶಿವನಿಂದಲೇ ಬಿಡಲಿಲ್ಲ. ಆಗ ಗೌರಿ ದೇವಿಯು ಶಿವನಿಂದಲೇ ಕೇಳಲಾರದೆ ಎತ್ತುಗಳಲ್ಲಿ ಹಾರಿ ಪ್ರಾಣ ನೀಡಿದಳು. ಈ ಸುದ್ದಿ ಶಿವನಿಗೆ ಮುಟ್ಟಿತು. ಶಿವನು ಪ್ರಯತ್ನ ಭೈರವನಾದ